90 ದಿನದಲ್ಲಿ 6 ಪ್ಯಾಕ್ ಮಾಡೋದು ಹೆಂಗೆ ಅಂತ ಕಲೀರಿ. ಮೇಲಾಣೆ ಇಟ್ಟಳು. ನಾನು ವರ್ಕೌಟ್ನ ಸ್ಟಾಪ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಪೂರ್ತಿ ದಿವಸ ಕೂತಿರೋದ್ರಿಂದ ಮತ್ತೆ ಚೆನ್ನಾಗಿ ತಿಂದಿರೋದ್ರಿಂದ ಹೊಟ್ಟೆ ಒಳ್ಳೆ ತೊಪ್ಪೆ ಥರ ಆಗೋಗಿದೆ. ನಂಗೆ ಏನಾದರೂ ಹೊಟ್ಟೆ ಈ ಥರ ಹೊರಗಡೆ ಬರ್ತಾ ಇದೆ ಅಂದರೆ ಅದೇನೋ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಈ ಬೈಸಪ್ಸ್ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಾಣಿಸೋಕೆ ಶುರು ಆಗ್ಬಿಟ್ರಂತೂ ಅದಕ್ಕಿಂತ ದೊಡ್ಡ ಆಂಗ್ಸೈಟಿ ಇನ್ನೊಂದು ಯಾವುದೂ ಇಲ್ಲ ನನಗೆ. ನನ್ನ ಪ್ರಕಾರ ಬಾಡಿ ಎಷ್ಟು ಫಿಟ್ ಆಗಿರುತ್ತೋ ಕಾನ್ಫಿಡೆನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅನಿಸುತ್ತೆ ನನಗೆ. ಅದು ಬಿಡಿ 2-3 ದಿವಸ ಜಿಮ್ ಮಿಸ್ ಮಾಡಿ ಮತ್ತೆ ಜಿಮ್ನ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅದೊಂಥರ ಉಗ್ರ ಹೋರಾಟ ಇದ್ದಂಗೆ ನಮಗೆ. ನಾನು ನಿಧಾನವಾಗಿ ಇವತ್ತಿಂದ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. 1.5 ಮಂತಿಂದ ತುಂಬ ಕೂತಿರೋದ್ರಿಂದ, ನಿದ್ರೆ ಇಲ್ಲದೆ ಇರೋದ್ರಿಂದ, ಸರಿಯಾದ ಊಟ ಇಲ್ಲದೆ ಇರೋದ್ರಿಂದ ಫಿಟ್ನೆಸ್ ಲೆವೆಲ್ ಎಕ್ಕುಟ್ಟೋಗ್ಬಿಟ್ಟಿದೆ. ಅದಕ್ಕೇ ಮೊದಲನೇ ದಿವಸನ ಆಕ್ಟಿವೇಶನ್ನು ಮತ್ತು ಮೊಬಿಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಅಪ್ಪರ್ ಬ್ಯಾಕ್ ಎಲ್ಲ ತುಂಬ ಜಾಸ್ತಿ ಸ್ಟಿಫ್ ಇರೋದ್ರಿಂದ ಸ್ವಲ್ಪ ಕ್ಯಾಟ್ ಕ್ಯಾಮಲೆಲ್ಲ ಮಾಡಿಕೊಂಡು ವೆರಿ ಬೇಸಿಕ್ಸ್ ಪುಷಪ್ಸ್, ಪುಲ್ಅಪ್ಸ್ ಮತ್ತು ಸ್ಕ್ವಾಟ್ಸ್ನ ಮಾಡಿಕೊಂಡೆ. ಇಷ್ಟು ಮಾಡೋಷ್ಟೊತ್ತಿಗೆ ಜ್ಯೂಸ್ ಎಲ್ಲ ಹೊರಗಡೆ ಬರ್ತಾ ಇತ್ತು. ಅದೇನೇ ಇರಲಿ ಬಿಡಿ, ಮತ್ತೆ ನನ್ನ ಫಿಟ್ನೆಸ್ ಜರ್ನಿನ ಇವತ್ತಿಂದ ರೀಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಗೋಲು ಅಷ್ಟೇ ಇದ್ದಿದ್ದು, ಮೊದಲು ವರ್ಕೌಟ್ ಶುರು ಮಾಡೋಣ ಅಂತ. ನಾಳೆ ನನ್ನ ಡಯಟ್ನ ಸೆಟ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಲೈಫ್ ಸ್ಟೈಲು, ನಿದ್ರೆ ಇದ್ರ ಮೇಲೂ ಜಾಸ್ತಿ ಫೋಕಸ್ ಮಾಡಬೇಕು. ಮಾಡೋಣ, ಎಲ್ಲಾನು ನಿಧಾನವಾಗಿ ಮಾಡೋಣ. ನಿಧಾನವೇ ಪ್ರಧಾನ ಅಂತ ಹೇಳ್ಕೊಟ್ಟಿಲ್ವಾ ದೊಡ್ಡವರು? ಹಂಗೆ ಬೇಗ ನಿಮಗೆ 6 ಪ್ಯಾಕ್ ಬರಲಿ ಗುರು ಅಂತ ಆಶೀರ್ವಾದ ಮಾಡಿ ನಿಮ್ಮ ಫಿಟ್ನೆಸ್ ಜರ್ನಿನ ಕೂಡ ನೀವು ಶುರು ಮಾಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಹಾಗೆಯೇ ಫಿಟ್ನೆಸ್ ಬಗ್ಗೆ ಏನಾದರೂ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನನ್ನ ಮಿಸ್ ಮಾಡದೆ ಫಾಲೋ ಮಾಡಿ. ದೇವರು ನನಗೆ ನಿಮಗೆ ಎಲ್ಲ ಸೇರಿ ಒಳ್ಳೇದು ಮಾಡಲಿ. ಜೈ ಫಿಟ್ನೆಸ್ ಜರ್ನಿ.